ಅಂದ್ಬಿಟ್ಟು ಇದನ್ನು ಕಿತ್ತಿ ಈ ಹುಲ್ಲನ್ನ ಕಿತ್ಕೊಂಡು ಹಿಂಗೆ ಇದು ಮಾಡಿದ್ರೆ ಸ್ಮೆಲ್ ಮಾಡಿದ್ರೆ ತುಂಬ ಘಮ 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 ಅಂತ ಸ್ಮೆಲ್ ಬರ್ತದೆ. ಇದು ಟೀ ಮಾಡ್ಕೊಂಡು ಕುಡಿಬೋದು ಮತ್ತು ತುಂಬ ಉಪಯೋಗ ಐತೆ. ಇದ್ರ ಬಗ್ಗೆ ಸಾಕಷ್ಟು ನಮ್ಮ ಗುರೂಜಿ ಹೇಳ್ಕೊಡ್ತಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಲಾವಂಚ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ಲಾವಂಚ ನಮ್ಮ ದೇಹಕ್ಕೆ ತುಂಬ ತಂಪು, ಅದನ್ನು ಹೀಟ್ ಬಾಡಿನ ಕೂಲ್ ಮಾಡುತ್ತೆ. ಮತ್ತು ಅದನ್ನು ಏನು ಮಾಡ್ತಾರೆ, ಸ್ನಾನದ ನೀರಿಗೆ ಹಾಕೊಂಡು ಯೂಸ್ ಮಾಡ್ತಾರೆ. ರಾತ್ರಿ ಮಲಗಬೇಕಾದ್ರೇ ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಬೇರನ್ನು ನೀರಲ್ಲಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಸ್ನಾನದ ಬಕೆಟ್ಗೆ ಸ್ವಲ್ಪ ಒಂದೆರಡು ಡ್ರಾಪ್ಸ್ ನೀರು ಅದನ್ನು ಹಾಕ್ಕೊಂಡು ಸ್ನಾನ ಮಾಡ್ತಾರೆ. ಅದೇನು ಹಾಕ್ಕೊಂಡ್ರೆ ಪರ್ಫ್ಯೂಮ್ ಅವಶ್ಯಕತೆನೇ ಇರಲ್ಲ, ಸ್ಮೆಲ್ ಚೆನ್ನಾಗಿರುತ್ತೆ ಅದು. ಮತ್ತು ಅದ್ರ ಗರಿಯಿಂದ ಟೀ ಮಾಡ್ಕೊಂಡು ಕುಡಿತಾರೆ. ಟೀ ಯಾಕೆಂದರೆ ನಾನು ಮಾಡ್ತಿದ್ದೀನಿ, ಅದು ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ತಗೊಳ್ಳೋಣ. ಇದರಲ್ಲಿ ಇನ್ನೂ ಏನೇನು ಮಾಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ. ನನಗೆ ಗೊತ್ತಿರೋದನ್ನು ನಾನು ಹೇಳಿದ್ದೀನಿ. ಮತ್ತು ಇನ್ನೂ ಏನು ಯೂಸ್ ಇದೆ ಅದರಿಂದ ಅಂತ ಕೇಳಿ ನಮ್ಮ ಗುರುಗಳನ್ನ ತಿಳ್ಕೊಳ್ಳೋಣ. ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರನ್ನ ಇನ್ವೈಟ್ ಮಾಡ್ಕೊಳ್ಳೋಣ. ಬನ್ನಿ, ನಮ್ಮ ಗುರುಗಳನ್ನ ಇನ್ವೈಟ್ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಜಿ. ಇವತ್ತಿನ ಸಂಚಿಕೆಯಲ್ಲಿ ಲಾವಂಚ ಇದನ್ನು ಯಾವ ಥರ ಉಪಯೋಗಿಸ್ತಾರೆ, ಇದು ನಮಗೆ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಗುರುಜಿ. ಓಂ ಶಾಂತಿ. ವೀಕ್ಷಕರೇ, ಭಕ್ತರ, ಅಭಿಮಾನಿಗಳೇ, ಗುರುಮಕ್ಕಳೇ, ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಲಾವಂಚ, ಗರ್ಕೆ, ದೂರ್ವೆ, ದರ್ಬೆ, ಹಾಗೆ ಋಷಿಮುನಿಗಳು ಮನೆಗಳನ್ನು ಕಟ್ತಿದ್ರು. ಬಿದಿರು ಅಂತೀರ ನೀವು, ಬಿದಿರು ಮರಗಳು, ಬಿದಿರು ಬೊಂಬುಗಳು ಅಂತೀರ. ಹಳೆಯ ಕಾಲದಲ್ಲಿ ನ್ಯಾಚುರಲ್ ಆಗಿ ಬಿದಿರು ಇವೆಲ್ಲ ಒಂದೇ ಜಾತಿಗೆ ಸೇರಿದಂಥವು. ಹಾಗೆ ಹುಲ್ಲು, ಹಾಗೆ ಕಬ್ಬು ಇತ್ಯಾದಿ ಎಲ್ಲ ಒಂದೇ ಜಾತಿಗೆ. ಆದರೆ ಎಲ್ಲವೂ ಔಷಧಿಯ ಶಕ್ತಿ ಹಾಗೂ ದೈವಿ ಶಕ್ತಿಯನ್ನು ಹೊಂದಿವೆ. ಎಲ್ಲವೂ ಸಹ ಯಾವ್ಯಾವುದು? ಗರಿಕೆ, ಲಾವಂಚ, ಬಿದಿರು, ಕಬ್ಬು, ಹಾಗೆ ದರ್ಬೆ, ಗರಿಕೆ ಇವೆಲ್ಲ ಸಹ ಔಷಧೀಯ ಹಾಗೂ ದೈವಿ ಶಕ್ತಿಯನ್ನು ಹೊಂದಿವೆ. ಆಲ್ರೆಡಿ ನಾನು ಹಿಂದೆ ಒಂದು ಲಾವಂಚ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ಒಂದು ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ನೋಡಿ. ಹಾಗೆ ಶ್ರುತಿ ರಾಮನಗರ ಇವರು ಲಾವಂಚದ ಬಗ್ಗೆ ಸ್ವಲ್ಪ ತಿಳಿಸಿದ್ದಾರೆ, ಹೆಡ್ಲೈನ್ಸು, ಟ್ರೈಲರ್ ಥರ. ಮುಂದಕ್ಕೆ ನಾನು ವಿವರಣೆ ಆದಷ್ಟು ಕೊಡ್ತೀನಿ. ಹಾಗೆ ರವಿ ರಾಮನಗರದ ಬೆಟ್ಟದ ಮೇಲೆ, ರಾಮನಗರದ ಕೂಟಗಲ್ ಬೆಟ್ಟದ ಮೇಲೆ, ರಾಮನಗರ ಜಿಲ್ಲೆ ಕೂಟಗಲ್ ಬೆಟ್ಟದ ಮೇಲೆ ಅಲ್ಲಿರ್ತಕ್ಕಂಥ ಲಾವಂಚ, ಅದನ್ನು ತುಂಬ ಕಷ್ಟಪಟ್ಟು ಅದನ್ನು ಅಲ್ಲಿಂದ ಬಗೆದು ಅದನ್ನು ತಂದಿದ್ದಾರೆ. ಎಲ್ಲಿಂದ? ಕೂಟಗಲ್ ಬೆಟ್ಟ, ರಾಮನಗರ. ನೋಡಿ ಫ್ರೆಂಡ್, ನೋಡಿದ್ರಲ್ಲ, ಹಾಗೆ ನೋಡಿ ಹುಲ್ ಥರ ಇದೆ. ಎಷ್ಟು ಉದ್ದ ಬೆಳೀತದೆ ಇದು, ತುಂಬಾ ಒಂದು ಉದ್ದ ಬೆಳೀತದೆ ನೋಡಿ. ಇದೆ ಆ ಗಿಡ. ಇದನ್ನು ಬೇರು ಸಹಿತ ಒಂದು ಕೆಲಸಕ್ಕೆ ಬರುತ್ತೆ. ಅದು ಬೇರನ್ನ ಸ್ವಲ್ಪ ಕಿತ್ತು ತೋರಿಸ್ತೀನಿ. ಬೇರನ್ನ ನೋಡಿ, ನೋಡಿದ್ರ? ಇದು ಕಿತ್ತಿ ಇದು ಕೈಲಿ ಇಸಿಬಿಟ್ಟು ಸ್ಮೆಲ್ ತೊಗೊಂಡ್ರೆ ಗಮ್ ಅಂತ ವಾಸನೆ ಬರ್ತದೆ. ಅಷ್ಟೊಂದು ಚೆನ್ನಾಗಿ ಗಮ್ ಅಂತದೆ ಇದು, ಸುಗಂಧ. ಏನು ಮಾಡ್ತಾ ಇದೆಯಾ? ನೋಡಿ ಫ್ರೆಂಡ್, ನೋಡಿ ಇದೇನೆ. ಈ ಬೇರು ಕೂಡ ಸ್ಮೆಲ್ ಬರ್ತದೆ, ಘಮ 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 ಅಂತ ಆಗ್ತದೆ ಇದು.
ಲಾವಂಚ ನೋಡಿದ್ರ, ಇದು ಲಾವಂಚ ಗಿಡ ಅಂದ್ಬಿಟ್ಟು ಇದ್ರ ಬೇರು ಮತ್ತು ಈ ಕಾಂಡ ಎಲೆ ಎಲ್ಲ ಉಪಯೋಗ ಆಯ್ತಾ ಇದರಲ್ಲಿ. ಎಷ್ಟು ಚೆನ್ನಾಗಿ ಗಮ್ಮಂತದೆ ಅಂದರೆ ಇದು ನೋಡೋಕ್ಕೆ ಹುಲ್ ಥರನೇ ಐತೆ. ಈಗ ನೀವು ಅನ್ಕೋತಾ ಇರ್ಬೋದು, ನಮ್ಮ ಬೆಟ್ಟದಲ್ಲೆಲ್ಲ ಬೆಳೆದಿರ್ತದೆ ಇದು ಅಂತ. ಆದರೆ ಅದನ್ನು ನೋಡಿದಾಗಲೇ ಗೊತ್ತಾಗೋದು ಇದೇನು ಅಂತಂದರೆ, ಇದು ಸ್ಮೆಲ್ ಬರ್ತದೆ. ಅದು ಸ್ಮೆಲ್ ಇರಲ್ಲ ಆ ಗಿಡದಲ್ಲಿ, ಅದು ಹುಲ್ ಥರನೇ ಇರ್ತದೆ, ಉದ್ದ ಬೆಳೀತದೆ, ಬೆಟ್ಟದಲ್ಲೆಲ್ಲ ಬೆಳೀತದೆ ನಿಜ ಅದು. ಆದರೆ ಇದು ಲಾವಂಚ ಅಂತ ಅಂದ್ಬಿಟ್ಟು ಇದನ್ನು ಕಿತ್ತಿ ಈ ಹುಲ್ಲನ್ನ ಕಿತ್ಕೊಂಡು ಹಿಂಗೆ ಇದು ಮಾಡಿದ್ರೆ, ಸ್ಮೆಲ್ ಮಾಡಿದ್ರೆ ತುಂಬ ಘಮ 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 ಅಂತ ಸ್ಮೆಲ್ ಬರ್ತದೆ. ಇದು ಟೀ ಮಾಡ್ಕೊಂಡು ಕುಡಿಬೋದು, ಮತ್ತು ತುಂಬ ಉಪಯೋಗ ಐತೆ. ಇದ್ರ ಬಗ್ಗೆ ಸಾಕಷ್ಟು ನಮ್ಮ ಗುರೂಜಿ ಹೇಳ್ಕೊಡ್ತಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಅಲ್ಲಿಂದಾನೇ ತರಬೇಕು ನೋಡಿ? ಹುಲ್ಲು ಎಲ್ಲಂದ್ರೆ ಅಲ್ಲಿ ಸಿಗುತ್ತೆ. ಚಿರಂಡಿಗಳು ನೋಡಿದ್ದೀರ ರಸ್ತೆ ಪಕ್ಕದಲ್ಲಿ. ರಸ್ತೆ ಪಕ್ಕದಲ್ಲಿ ನಾಯಿಗಳು, ದನಗಳು, ಅಷ್ಟೇ ಅಲ್ಲ ಮನುಷ್ಯರು ಸಹ ಬಾತ್ರೂಮ್ ಮಾಡಿರ್ತಾರೆ. ಎಲ್ಲಿ? ಅಲ್ಲೆಲ್ಲಿ ಚರಂಡಿಗಳ ಪಕ್ಕದಲ್ಲೆಲ್ಲ, ಫುಟ್ಪಾತ್ ಅಂತಿರಲ್ಲ ಆ ಕಡೆಯಲ್ಲಿ ಎಲ್ಲೆಲ್ಲಿ ಬಾತ್ರೂಮ್ ಮಾಡಿರ್ತಾರೆ. ಪ್ರಾಣಿಗಳು, ಮನುಷ್ಯರು, ಮಕ್ಕಳು, ಮರಿ, ದೊಡ್ಡವರು, ಚಿಕ್ಕವರಿಲ್ಲ, ಅಂಥ ಕಡೆಯೂ ಬೆಳೆದಿರುತ್ತೆ ಲಾವಂಚ. ಹಂಗಂತ ಅದನ್ನು ತಂದು ಕ್ಲೀನ್ ಮಾಡಿ ದೇವ್ರ ಮನೆಯಲ್ಲಿ ಇಡೋದು ಅಷ್ಟು ಚೆಂದಾಗಿರಲ್ಲ, ಅಷ್ಟು ಪ್ರಶಸ್ತವಲ್ಲ. ನೆನಪಿಟ್ಕೊಳ್ಳಿ, ಯಾವುದೇ ವ್ಯಕ್ತಿ, ಯಾವುದೇ ಜೀವಿ, ಯಾವುದೇ ವಸ್ತು, ಯಾವುದೇ ಗಿಡ, ಮರ, ಬಳ್ಳಿ, ಗ್ರಹ, ತಾರೆ ಅದೆಲ್ಲವೂ ಬ್ರಹ್ಮಸೃಷ್ಟಿ ಶುದ್ಧವಾಗಿರುತ್ತೆ. ಪರಬ್ರಹ್ಮ ಸ್ವರೂಪ ಬ್ರಹ್ಮ ಒಂದೇ. ಅರ್ಥ ಆಯ್ತಲ್ಲ? ಬ್ರಹ್ಮ ಒಂದೇ, ಶುದ್ಧತೆ ಇರುತ್ತೆ, ಒಪ್ಕೊಳ್ತೀನಿ. ಬ್ರಹ್ಮದಲ್ಲಿ ನಾವು ಭೇದ ಮಾಡಬಾರ್ದು, ಭೇದ ಎಣಿಸಬಾರ್ದು. ಆದರೆ ನಾವು ಬಳಸುವ ವಸ್ತುಗಳು, ಗಿಡಗಳು, ಮರಗಳು, ಬಳ್ಳಿಗಳು, ಪಕ್ಷಿಗಳು, ಅಷ್ಟೇ ಅಲ್ಲ ಮನುಷ್ಯರು ಸಹ ನಮಗೆ ಯೋಗ್ಯರಲ್ಲದಿದ್ದರೆ, ನಮಗೆ ಅವರು ಪ್ರಯೋಜನಕ್ಕೆ ಬರೋದಿಲ್ಲ ಅಂದರೆ, ಅವರಿಂದ ನಮಗೆ ಕೆಟ್ಟದ್ದಾಗುತ್ತೆ ಅನ್ನೋದಾದರೆ, ಅವರ ಅಧರ್ಮಿಗಳು ಅನ್ನೋದಾದರೆ, ದುಷ್ಟರು ಅನ್ನೋದಾದರೆ ಅವರಿಂದ ನಾವು ದೂರ ಇರೋದೇ ಒಳ್ಳೆಯದು. ಹಾಗೆ ಕೆಲವು ಗಿಡಗಳು, ಬಳ್ಳಿಗಳು ಎಲ್ಲವೂ ಔಷಧೀಯ ಗುಣಗಳನ್ನು ಹೊಂದಿರುತ್ತೆ. ಆದರೆ ಅಲ್ಲಿ ಯೋಗ್ಯತೆಯನ್ನು ಅವು ಕಳ್ಕೊಳ್ಳಲ್ಲ. ಆದರೆ ನಮಗೆ ಭಾವನೆ ಅಂತ ಒಂದಿರುತ್ತೆ. ಉದಾಹರಣೆಗೆ ಯಾವುದೋ ಬಾತ್ರೂಮು, ಹುಡುಗರು, ಪಾಡಗರು, ದೊಡ್ಡವರು, ಚಿಕ್ಕವರು, ನಾಯಿಗಳು ಎಲ್ಲ ಅಲ್ಲಿ ಮಾಡಿದೆ, ಅಲ್ಲಿ ಲಾವಂಚ ಬೆಳೆದಿದೆ. ಅದನ್ನು ಕಿತ್ಕೊಂಡು ಬಂದು ಮನೇಲಿ ಇಟ್ಕೊಂಡು ದೇವ್ರ ಮನೇಲಿ ಇಡೋಕ್ಕಾಗುತ್ತಾ? ನಮ್ಮ ಭಾವನೆಗೆ ಏನಾಗುತ್ತೆ? ಅದು ಭಾವನೆಗಳಿಗೆ ಅದು ಮಾರಕ ಆಗುತ್ತೆ. ನಮ್ಮ ಮನಸ್ಸು ಅಸ್ಥಿರ ಆಗುತ್ತೆ, ಚಂಚಲ ಆಗುತ್ತೆ, ವಿಕೃತ ಆಗುತ್ತೆ. ಒಂಥರ ನೆಗೆಟಿವ್ ಎನರ್ಜಿ ಅಂತಾರೆ ಇದಕ್ಕೆ. ವಸ್ತು ಭೇದ ಇಲ್ಲ, ಶುದ್ಧವಾಗಿದೆ. ಆದರೆ ಈಗ ಅದು ನಮ್ಮ ಮನಸ್ಸಿನ ಭಾವನೆಗಳ ಮೇಲೆ ಪರಿಣಾಮ ಬೀರುತ್ತೆ. ಅದು ಬೀರದಂತೆ ನೋಡ್ಕೋಬೇಕು. ಬೀರಿದ್ರೂ ಸಹ ಒಳ್ಳೆಯದು ಬೀರಬೇಕು. ನಮ್ಮಲ್ಲಿ ಒಳ್ಳೆಯ ಎನರ್ಜಿ ಬರಬೇಕು. ಒಳ್ಳೆಯ ಪ್ರಫುಲ್ಲತೆಯ, ಸುಮಧುರವಾದ, ಸುವಾಸನೆಯುಕ್ತ, ಹಾಗೆ ಶಾಂತವಾದ ಒಂದು ಆನಂದವನ್ನು ತಂದು ಕೊಡಬೇಕು. ಆ ಥರ ಇರಬೇಕು ವಾತಾವರಣವಾಗಿ. ಅದಕ್ಕೆ ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ ಅಲ್ವಾ? ರುದ್ರಾಕ್ಷಿ ಇಕ್ಕೊಳ್ತೀವಿ, ಕರಂಗೊಲ್ಲ ಮಾಲೆ ಇಕ್ಕೊಳ್ತೀವಿ, ದೇವ್ರ ಪೂಜೆ ಮಾಡುವಾಗ ಬಿಲ್ವಾರ್ಚನೆ ಮಾಡ್ತೀವಿ, ಏನೇನೋ ಮಾಡ್ತೀವಿ. ಆದರೆ ಏನಿದೆ ಲಾವಂಚ, ಅದು ಎಲ್ಲಂದ್ರೆ ಅಲ್ಲಿ ಕಿತ್ಕೊಂಡ್ಬಂದು, ಹಾಗೆ ಕೆಲವು ಬದನೆಕಾಯಿ ಗಿಡಗಳಿರ್ಬೋದು, ಮೂಲಿಕೆಗಳಿರ್ಬೋದು, ಅಥವಾ ಇನ್ನೇನೋ ಔಷಧೀಯ ಮೂಲಿಕೆಗಳಿರ್ಬೋದು, ಎಲ್ಲಂದ್ರೆ ಅಲ್ಲಿ ಕಿತ್ತು ತರಬಾರ್ದು. ಶುದ್ಧವಾದ ಒಂದು ವಾತಾವರಣದಲ್ಲಿ ಕಿತ್ತು ತರಬೇಕು. ಅದರಲ್ಲೂ ಪವಿತ್ರವಾದ ಬೆಟ್ಟಗಳು ಯಾವುದು? ತಿರುಪತಿ ಬೆಟ್ಟ, ಕಾಶಿ, ಹಾಗೆ ಧರ್ಮಸ್ಥಳ, ಹೀಗೆ ಪವಿತ್ರವಾದ ಕ್ಷೇತ್ರ, ಪುಣ್ಯತೀರ್ಥ ಕ್ಷೇತ್ರಗಳು, ಹೊರನಾಡು, ಕಳಸ ಇತ್ಯಾದಿ, ಒಳ್ಳೆ ಮಂತ್ರಾಲಯ ಇತ್ಯಾದಿ, ಶಿರಡಿ ಇತ್ಯಾದಿ, ಯಡಿಯೂರು, ಕೈವಾರ, ಹಾಗೆ ಸಿಗಂದೂರು ಅಲ್ವಾ? ಹಾಗೆ ಪೋತಲೂರು, ಈರಭರಮೇಂದ್ರ ಸ್ವಾಮಿದರಲ್ಲ, ಪಾಪಾಗ್ನಿ ಮಠ ಇಲ್ಲಿ ಕರ್ನಾಟಕದಲ್ಲಿರುತ್ತೆ. ಪುಣ್ಯತೀರ್ಥ ಕ್ಷೇತ್ರಗಳ ಒಟ್ಟಿನಲ್ಲಿ ಅಂಥ ಕಡೆ ನಾವು ಏನೇ ಗಿಡಮೂಲಿಕೆಗಳು ತಂದರೂ ಅದಕ್ಕೆ ಒಳ್ಳೆಯ ಶಕ್ತಿ ಇರುತ್ತೆ. ಏನೇ ವಸ್ತುಗಳಲ್ಲಿಂದ ತಂದರೂ ಒಳ್ಳೆಯ ಶಕ್ತಿ ಇರುತ್ತೆ. ಗೊತ್ತಾಯ್ತಲ್ಲ? ಅದಕ್ಕೆ ಈಗ ರವಿ, ರಾಮನಗರ ರವಿ ಅವರು ಕಷ್ಟಪಟ್ಟು ಅಲ್ಲಿಂದ ಒಂದು ಗಿಡಮೂಲಿಕೆ ತರ್ತಿದ್ದಾರೆ. ಯಾವುದು? ಲಾವಂಚ. ಅದು ಏತಕ್ಕೆಲ್ಲ ಆಗುತ್ತೆ? ಮನುಷ್ಯರ ತಲೆಯಲ್ಲಿ ಹೊಟ್ಟೆ ಇರುತ್ತಲ್ಲ,
ಅದು ಹೋಗುತ್ತೆ, ಬ್ಯಾಕ್ಟೀರಿಯಾ ಹೋಗುತ್ತೆ, ಏನುಗಳೋಗುತ್ತೆ. ಹಾಗೆ ನಮ್ಮ ಶರೀರದಲ್ಲಿ ನರ್ವ್ಸ್ ಪ್ರಾಬ್ಲಮ್ ಇದ್ದರೆ, ಚರ್ಮದ ಪ್ರಾಬ್ಲಮ್ ಇದ್ದರೆ, ಹಾಗೆ ದುಷ್ಟಶಕ್ತಿಗಳ ಕಾಟ ಇದ್ದರೆ ಮನೆಯಲ್ಲೂ ಅಷ್ಟೇ ಮನೆ ಹತ್ತಿರ ಬೆಳೆಸಿ ಮನೆಯಲ್ಲೇ ಆ ಬೇರುಗಳನ್ನು ಒಣಗಿಸಿಟ್ಕೊಳ್ಳಿ. ಅದನ್ನು ಎಣ್ಣೆನೆಲ್ಲ ಹಾಕಿ ನೆನೆಸಿ ತಲೆಗೆ ಹಚ್ಕೊಳ್ಳಿ. ಮನೆಯಲ್ಲಿ ದೀಪದ ಎಣ್ಣೆ ಮಾಡಿ ಸೊಳ್ಳೆಗಳ ಕಾಟ ಇರೋದಿಲ್ಲ, ಸೊಳ್ಳೆಗಳು ಓಡೋಗ್ತವೆ ಆಚೆ, ತಿಗಣೆಗಳ ಕಾಟ ಇರೋಲ್ಲ, ಹಾಗೆ ದುಷ್ಟಶಕ್ತಿಗಳ ಕಾಟ ಇರೋದಿಲ್ಲ, ನೆಗೆಟಿವ್ ಎನರ್ಜಿ ಇರೋದಿಲ್ಲ, ಪಾಸಿಟಿವ್ ಎನರ್ಜಿ ಬರುತ್ತೆ, ದೈವತ್ವ ಬರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಟೀ ಕಾಫಿನಲ್ಲಿ ಅವ್ರು ಹೇಳಿದ್ರಲ್ಲ, ಟೀ ಕಾಫಿನಲ್ಲಿ ಹಾಕೊಂಡು ಕುಡಿದ್ರೆ ಅಂತ. ಹೌದು, ನಾನಾ ರೀತಿಯ ನಮ್ಮ ಶರೀರದ ರೋಗಗಳಿಗೆ ಅದು ಬಹಳ ಸೂಕ್ತವಾಗಿ ಪರಿಣಾಮ ಬೀರುತ್ತೆ. ರೋಗಗಳು ನಾಶ ಆಗುತ್ತೆ, ಆರೋಗ್ಯ ಲಭಿಸುತ್ತೆ. ಹಾಗೆ ಭಾವನಾತ್ಮಕ ಒಳ್ಳೆ ಶಕ್ತಿ ಲಭಿಸುತ್ತೆ. ಹಾಗೆ ನಮ್ಮ ಉಸಿರಾಟಕ್ಕೆ ಅದು ಒಳ್ಳೆ ಸುಗಂಧ ದ್ರವ್ಯ, ಸುಗಂಧ ಸುವಾಸನೆ ನಮಗೆ ಲಭಿಸುತ್ತೆ. ಶ್ವಾಸಕೋಶಗಳು, ರಕ್ತ ಎಲ್ಲ ಫಿಲ್ಟ್ರ್ ಆಗುತ್ತೆ. ಶುಗರ್, ಬಿ ಪಿ, ಕಿಡ್ನಿ ಸಮಸ್ಯೆ, ಹಾಗೆ ಹೃದಯದ ಪ್ರಾಬ್ಲಮ್ಗಳು, ಮಾನಸಿಕ ಒತ್ತಡ ಇವೆಲ್ಲ ನಿವಾರಣೆ ಆಗುತ್ತೆ. ತಲೆಗೆಲ್ಲ ಹಚ್ಕೊಂಡ್ರೆ ಆ ಎಣ್ಣೆನೆಲ್ಲ ಗೊತ್ತಾಯ್ತಲ್ಲ, ಮೈ ಕೈಗೆ ಹಚ್ಕೊಂಡ್ರೆ ಬೆಸ್ಟು, ಬ್ಯಾಕ್ಟೀರಿಯಾ ನಾಶ ಆಗುತ್ತೆ. ಗೊತ್ತಾಯ್ತಲ್ಲ. ಈ ರೀತಿ ನೀವು ನೋಡಿದ್ರೆ ರವಿ ಯಾವ ರೀತಿಯಲ್ಲಿ ಬೆಟ್ಟದಲ್ಲಿ ತಂದರು ಲಾವಂಚ, ಅದನ್ನು ಒಣಗಿಸಿ ನೀವು ಇಟ್ಕೋಬೇಕು, ಒಳ್ಳೆಯ ಜಾಗಗಳಲ್ಲಿ ತರಬೇಕು ಅಂತೇಳಿ ನಿಮಗೆ ನಾನು ಸೂಚನೆ ನೀಡ್ತಾಯಿದ್ದೀನಿ. ಲಾವಂಚದಿಂದ ಶರೀರದ ನಾನಾ ರೀತಿಯ ಸಮಸ್ಯೆಗಳ ಬಗ್ಗೆ ಇರುತ್ತೆ. ಅದನ್ನು ಟೀ ಕಾಫಿ ಎಲ್ಲ ಕೊಂಡು ಕುಡೀರಿ, ನೋ ಪ್ರಾಬ್ಲಮ್. ಸುವಾಸನೆ ಇರುತ್ತೆ, ಗೊತ್ತಾಯ್ತಾ. ತುಂಬ ಒಳ್ಳೆಯದು. ಹೊಟ್ಟೆ ನೋವು, ಹೊಟ್ಟೆ ಉರಿ, ಹೀಟ್ಗೆ ಹುಣ್ಣುಗಳಾಗುತ್ತಲ್ಲ ಬಾಯಲ್ಲಿ, ಹೊಟ್ಟೆ ಒಳಗೆಲ್ಲ, ಅದು ಟೀ ಕಾಫಿಯಲ್ಲಿ ಕುಡಿದ್ರೆ, ಆ ಹುಲ್ಲು ಗರಿಕೆಗಳೆಲ್ಲ ನೆನೆಸಿ ಅಥವಾ ಕುದಿಸಿ ಕುಡಿದ್ರೆ ಬೆಸ್ಟ್. ಗೊತ್ತಾಯ್ತಲ್ಲ. ಇದು ಲಾವಂಚ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ಪ್ರಯತ್ನ ಪಡಿ, ಒಳ್ಳೆಯ ಸ್ಥಳಗಳಿಂದ ತನ್ನಿ, ಆಯ್ಕೆ ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ಒಳ್ಳೆಯದಾಗಲಿ. ಆದರೆ ಇದು ಗಣಪತಿಗೆ ಭಾಳ ಇಷ್ಟ, ಗಣಪತಿಗೆ ಭಾಳ ಇಷ್ಟ. ಅದಕ್ಕೆ ಗರಿಕೆ ಇಡ್ತಾರೆ. ನೀವು ಲಾವಂಚನೂ ಇಡ್ಬೋದು, ಗರಿಕೆಗಳು, ನೋ ಪ್ರಾಬ್ಲಮ್. ಹೋಮಕ್ಕೆಲ್ಲ ಬಳಸ್ತಾರೆ, ಯಜ್ಞ ಯಾಗಾದಿಗಳಿಗೆ ಬಳಸ್ತಾರೆ, ಬಳಸ್ಕೋಬೋದು ಅಗ್ನಿಕುಂಡಗಳಿಗೆ. ಗೊತ್ತಾಯ್ತಲ್ಲ. ಈ ರೀತಿ ಲಾವಂಚ ಇರ್ತದೆ. ಮನೇಲಿ ದೇವ್ರ ಮೇಲೆ ಇಟ್ಕೊಳ್ಳಿ, ಪೂಜೆ ಮಾಡಿ, ಮನೆ ಬಾಗಿಲ ಮೇಲೆ ಕಟ್ಟಿ, ಒಳ್ಳೆಯದು. ಓಕೆನಾ. ಈ ರೀತಿ ನೀವು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಎಲ್ಲರಿಗೂ. ಹಾಗೆ ಇಂದಿನ ವೀಡಿಯೋಗಳು ನೋಡಿ, ಹಾಗೆ ಮುಂದಿನ ವೀಡಿಯೋಗಳು ನೋಡಿ. ಸದಾ ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಧನ್ಯವಾದಗಳು ಗುರೂಜಿ. ನೀವು ಇಷ್ಟೊತ್ತು ಬಂದು ನಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತು ನಮ್ಮ ವೀಕ್ಷಕರಿಗೆ ಇಷ್ಟೊಂದೆಲ್ಲ ಒಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಗುರೂಜಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೊಂದೆಲ್ಲ ಮಾಹಿತಿಗಳಿದ್ದಾವೆ, ಎಷ್ಟೊಂದೆಲ್ಲ ಮಾಹಿತಿ ಕೊಟ್ಟರು. ಇದನ್ನು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋಣ. ಪ್ರಕೃತಿಯಲ್ಲಿ ತುಂಬಾ ಇದೆ, ನಮಗೆ ಗೊತ್ತಿಲ್ಲದೆ ಇರೋವಂಥ ವಿಷಯಗಳೆಲ್ಲ ತುಂಬಾ ಇದ್ದಾವೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಮುಂದೆ ಹೆಚ್ಚಿನ ವೀಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಮುಂದಿನ ವೀಡಿಯೋಗಳನ್ನ ನೋಡ್ತಾ ಇರಿ. ಇದ್ರ ಬಗ್ಗೆ ತುಂಬಾ ಮಾಹಿತಿಗಳಿದ್ದಾವೆ, ತಿಳ್ಕೊಳ್ಳೋಣ. ಇನ್ನೂ ತುಂಬ ಜಾಸ್ತಿ ತಿಳ್ಕೊಳ್ಳೋಣ. ನಮಸ್ಕಾರ. ಬರಲಿ.